ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನು ಅಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಟೈಮ್ ಬಂದುಬಿಟ್ಟು ಇವಾಗ 3:45. ಇವಾಗ ಹೋಗ್ಬಿಟ್ಟು ಅಜಯ್ನ ಕರ್ಕೊಂಬರ್ಬೇಕು. ಶೆಕೆ ಆಗ್ತದೆ. ಇವಾಗ ಸ್ನಾನ ಮಾಡ್ಕೊಂಬಂದೆ ನಾನು. ಬೆಳಗ್ಗೆ ಒಂದು ಟೈಮ್ ಸ್ನಾನ ಮತ್ತು ಇವಾಗ ಒಂದು ಟೈಮ್ ಸ್ನಾನ. ತುಂಬ ಬಿಸಿಲಿದೆ, ಹಾಗಾಗಿ ಮತ್ತೆ ಒಂದು ಸಲ ಇವಾಗೆಲ್ಲ ಕೆಲಸ ಮಾಡಿ ಅಡುಗೆ ಎಲ್ಲ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಬಂದು ಇವಾಗ ಕುತ್ಕೊಂಡಿದ್ದೀನಿ. ಇವಾಗ ಸ್ಕೂಲ್ ಹತ್ರ ಹೋಗ್ಬೇಕು. ಅಜಯ್ ಮತ್ತು ಭ್ರಮರ ಇಬ್ಬರು ಕೂಡ ಹೋಗಿದ್ದಾರೆ ಸ್ಕೂಲಿಗೆ. ಇವಾಗ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬರ್ಬೇಕು. ಕರ್ಕೊಂಬಂದು ನೆಕ್ಸ್ಟ್ ಅವ್ರನ್ನ ರೆಡಿ ಮಾಡೋದು, ಟ್ಯೂಷನಿಗೆ ಕಳಿಸೋದು, ಈ ಥರ ಇರುತ್ತೆ. ಹಾಗೆ ರಾತ್ರಿ ಊಟಕ್ಕೆ ಏನೆಲ್ಲ ಮಾಡ್ಕೋತೀವಿ, ಏನೆಲ್ಲ ಇರುತ್ತೆ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮದೊಂದು ಪುಟ್ಟ ಮನೇಲಿ ಒಂದು ಪುಟ್ಟ ಸಂಸಾರ, ಆಯಿತಾ? ಹೊಸದಾಗಿ ನೋಡೋಂಥವ್ರು ಹೇಳ್ತಾ ಇದ್ದೀನಿ, ಕಾಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಇದೇ ನಮ್ಮ ಪುಟ್ಟ ಮನೆ, 2 ರೂಮ್ ಇರೋಂಥ ಮನೆ. ಸೊ ನಿಮಗೆಲ್ಲ ಅಲ್ಲಲ್ಲೇ ಕಾಣ್ತಾ ಇರ್ಬೋದು ಬಟ್ಟೆ ಬ್ಯಾಗು ಅದೆಲ್ಲ. ಯಾಕಂದರೆ ಇರೋದ್ರಲ್ಲೇ ನಾವಿರೋದು ಮನೇಲಿ ಒಂದು 5 ಜನ, ಹಾಗಾಗಿ 5 ಜನ ಇದ್ಮೇಲೆ ಆ ಕಡೆ ಈ ಕಡೆ ಬಟ್ಟೆ ಅವು ಇವು ಎಲ್ಲ ಸರಿದಾಡ್ತಾ ಇರ್ತವೆ, ಸಾಮಾನುಗಳು ಜಾಸ್ತಿ ಇದ್ದವು, ಅದಕ್ಕೋಸ್ಕರ. ಓಕೆನಾ? ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆನಾ? ಬನ್ನಿ. ಈಗ ನಾನು ಮಕ್ಕಳನ್ನ ಕರ್ಕೊಂಬರೋಕ್ಕೆ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದಾರಲ್ವ, ಬಿಸಿಲು ಪರವಾಗಿಲ್ಲ, ಇವತ್ತು ಕಡಿಮೆನೇ ಇದೆ. ಹಾಗೇ ಎದುರುಗಡೆನೇ ಅಪ್ಪು ಸರ್ ಫೋಟೋ, ಇದು ಯಾವಾಗಲೂ ಕೂಡ ಇಲ್ಲೇ ಇರುತ್ತೆ. ಈಗ ದೇವಸ್ಥಾನದಿಂದ ಹೋಗ್ತಾ ಇದ್ದೀನಿ. ಇದೇ ದೇವಸ್ಥಾನ ನಮ್ಮ ಏರಿಯಾದಲ್ಲಿರೋವಂಥದ್ದು. ಅಂದರೆ ತುಂಬ ಇರೋವು. ನಮ್ಮ ಬೀದಿ ಎಂಟ್ರೆನ್ಸಲ್ಲಿರುವಂಥ ದೇವಸ್ಥಾನ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಬಿಸಿಲಿತ್ತು ಅಂದರೆ ಹೋಗೋದು ತುಂಬಾ ಕಷ್ಟ. ಬಟ್ ಇವತ್ತು ಬಿಸಿಲು ಅಷ್ಟೊಂದು ಇಲ್ಲಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಅಲ್ಲಿ ಸ್ಕೂಲ್ ಹತ್ರ ಹೋಗೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಬಿಸಿಲು ಜಾಸ್ತಿ ಇತ್ತು ಅಂದರೆ. ಒಂದು 2 ದಿನ ಆಯಿತು, ಬಿಸಿಲು ಸ್ವಲ್ಪ ಕಡಿಮೆ ಇದೆ. ಮತ್ತು ಸ್ವಲ್ಪ ಮಳೆ ಮೋಡೋ ಥರ ಇದೆ. ಬಟ್ ಮಳೆ ಬರ್ತಾ ಇಲ್ಲ. ಮಳೆ ಬಂದರೆ ಚೆನ್ನಾಗಿರುತ್ತೆ, ಆದರೆ ಮಳೆ ಬರ್ತಾ ಇಲ್ಲ. ಏನು ಮಾಡೋದು? ಅದು ಯಾವಾಗ ಬರುತ್ತೋ ಬರಲಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ಇವಾಗಾದರೂ ಪರವಾಗಿಲ್ಲ, ಇಷ್ಟಾದರೂ ಮಳೆ ಇಲ್ಲ ಅಂದ್ರೂ ಒಂಚೂರು ತಣ್ಣಗಿದೆ. ನಡ್ಕೊಂಡು ಹೋಗೋದಕ್ಕೆ ಬೆಟರು. ಬಿಸಿಲಿತ್ತು ಅಂದರೆ ನಿಜವಾಗ್ಲೂ ಹೊರಗಡೆನೇ ಬರೋಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಒಂದೊಂದು ಸಲ 40 ಡಿಗ್ರಿವರೆಗೂ ಹೋಗುತ್ತೆ. ಎಷ್ಟು ಹೊರಗಡೆ ಬಂದ್ರೇ ತಲೆ ಸುತ್ತೋದಂಗೆ ಆಗುತ್ತೋ, ಆ ಥರ ಆಗ್ತಾಯಿತ್ತು. ಇವಾಗ ಪರವಾಗಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇವಾಗ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ದೂರ ಇದೆ, ಹೋಗಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಬೇಕು. ನಿನ್ನೆ ಏನಂದರೆ ಸ್ವಲ್ಪ ಬೇಗನೆ ಹೋಗಿ ಕರ್ಕೊಂಬಂದಿದ್ದೆ. ಅದಕ್ಕೇ ಬೈದಾಡಿಬಿಟ್ರು. ನಾನು ಎದಕ್ಕೆ ಬಂದೆ ನೀನು ಬೇಗ, ನಾವು ಆಟಾಡ್ತಾ ಇದ್ವಿ, ನೀನು ಬೇಗ ಬಂದುಬಿಟ್ಟಿಯಲ್ಲ ಅಂತ ಹೇಳಿ. ಅದಕ್ಕೆ ಇವತ್ತು ಹೋಗಿ ಲೇಟಾಗಿ ಕರ್ಕೊಂಬಂದೆ. ಇಬ್ಬರು ನೋಡ್ತಾ ಇದ್ರಲ್ಲ, ಆರಾಮಾಗಿ ಹೋಗ್ತಾ ಇದ್ದಾರೆ. ಅವಳು ಹಾಕಿರೋ ಡ್ರೆಸ್ ನೋಡಿ ಫ್ರೆಂಡ್ಸ್, ನಾನು ಹೇಳಿದೆ ಬೆಳಗ್ಗೆನೇ, ಬೇಡ ಕಣಮ್ಮ ಆ ಡ್ರೆಸ್ಸು, ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗೋದ್ರೆ, ಇಲ್ಲ ನಂಗೆ ಅದೇ ಬೇಕು ಅಂತ ಹೇಳಿ ಹಠ ಮಾಡಿ ಹಾಕ್ಕೊಂಡು ಹೋದ್ಲು. ಡೈಲಿ ವೇರ್ ಮನೇಲಿ ಹಾಕ್ಕೊಳ್ಳೋಂಥ ಡ್ರೆಸ್ ಅದು, ಬೇಡ ಅಂದರೂ ಕೂಡ ಕೇಳಲಿಲ್ಲ. ಸರಿ ಆಯಿತು, ಹೆಂಗಾರು ಮಾಡ್ಕೊತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅವಳು ಹೇರ್ ಇಲ್ಲದೆ ಇರೋದಕ್ಕೆ ಏನೋ ಒಂಥರ ಕಾಣ್ತಾ ಇದ್ದಾಳೆ. ಬಟ್ ಅದನ್ನು ಏನಾದರೂ ಅವಳ ಮುಂದೆ ಹೇಳಿದ್ವಿ ಅಂದರೆ ನಮಗೆ ಬೈತಾಳೆ. ಹಾಗಾಗಿ ನಾವು ಕೂಡ ಸುಮ್ಮನಿದ್ದೀವಿ. ಅಂದರೆ ಅವ್ಳಿಗೆ ಹೇರ್ ಇವಾಗ ಚೆನ್ನಾಗಿ ಬರ್ತಾ ಇದ್ದವು, ಬೇಗನೆ ಬರ್ತಾಯಿದ್ದವು. ಹೇಳಬೇಕಂತಂದರೆ ಇವಾಗ ನಾವು ಹೋಗಿ ಬಂದು ಒಂದು 2 ವಾರ ಆಯಿತು. 2 ವಾರದಲ್ಲೇ ಅವ್ಳ ಹೇರ್ ಒಂದು ಸ್ವಲ್ಪ ಒಂದು 2 ಇಂಚ್ 3 ಇಂಚಷ್ಟು ಉದ್ದ ಬೆಳೆದಿದೆ. ನೋಡಬೇಕು, ಆದಷ್ಟು ನಾವು ಅವಳನ್ನ ಎಷ್ಟು ಕೇರ್ ಮಾಡ್ತೀವಿ ಅಷ್ಟು ಬೇಗನೆ ಬರುತ್ತೆ ಹೇರ್ಸು. ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಬಿಟ್ಟು ಫುಡ್ಡಲ್ಲೂ ಕೂಡ ನಾವು ಚೆನ್ನಾಗಿ ಕೊಟ್ವಿ ಅಂದರೆ ಹೇರ್ ಬರುತ್ತೆ. ಆಮೇಲೆ ಇದೊಂದು ಸಲ ಅಷ್ಟೇ ನಾವು ಹೇರ್ ಇದು ಮಾಡಿಸಿರೋದು, ಮತ್ತು ನೆಕ್ಸ್ಟ್ ಟೈಮಿಂದ ಮಾಡಿಸಲ್ಲ. ಯಾಕಂದರೆ ಅವಳು ಈಗ ಫಸ್ಟ್ ಸ್ಟ್ಯಾಂಡರ್ಡು, ಇವಾಗಿನಿಂದನೇ ಹೇರ್ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಜ್ಜುಗೂ ಅಷ್ಟೇ. ಅಜ್ಜು ಅಂದರೆ ಅವನು ಯಾವಾಗಲೂ ಕೂಡ ನಾವು ಅಲ್ಲಿಗೆ ಶ್ರೀಶೈಲಕ್ಕೆ ಹೋದಾಗೆಲ್ಲ ಹೇರ್ನ ಕೊಡ್ತಾ ಇರ್ತಾನೆ. ಹುಡುಗರಲ್ವ ನಡೆಯುತ್ತೆ, ಬಟ್ ಹುಡುಗಿಯರಿಗೆ ಆ ಥರ ಮಾಡೋ ಹಂಗಿಲ್ಲ. ಯಾಕಂದರೆ ಅವ್ರಿಗೆ ಮೇನ್ ಹೇರ್ಸ್ ಬೇಕಂತ ಅವರೇ ಹೇಳ್ತಿರ್ತಾರೆ, ಮತ್ತು ಅವ್ರಿಗೆ ತುಂಬಾ ಇಷ್ಟ. ಅದರಲ್ಲಿ ಭ್ರಮರಂಗೆ ತುಂಬ ಇಷ್ಟ. ಅವಳು ಹೇರ್ ಇದ್ದಾಗ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದ್ಲು. ಬಟ್ ಇನ್ನೂ ಚೆನ್ನಾಗಿ ಬರುತ್ತೆ, ಇವಾಗ ದೇವ್ರಿಗೆ ಕೊಟ್ಟಿದ್ದಾಳಲ್ವ, ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಅವಳನ್ನ ಮನೆಗೆ ಕರ್ಕೊಂಬಂದು ನೀಟಾಗಿ ಫೇಸ್ ವಾಶ್ ಎಲ್ಲ ಮಾಡಿಸ್ಬಿಟ್ಟು ಅವಳನ್ನ ಈಗ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಇಬ್ಬರನ್ನೂ ಆಮೇಲೆ ಊಟ ಮಾಡಿಸ್ತೀನಿ. ಯಾಕಂದರೆ ನಾವು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿರ್ತೀನಲ್ಲ, ಅದನ್ನು ಫ್ರೆಂಡ್ಸ್ ಜೊತೆ ಸ್ವಲ್ಪ ಶೇರ್ ಮಾಡಿಬಿಡ್ತಾರೆ. ಇಲ್ಲ ಅವ್ರಿಗೆ ತಿನ್ನಲಿಕ್ಕಾಗಲಿಲ್ಲ ಅಂದರೆ ಫ್ರೆಂಡ್ಸಿಗೆಲ್ಲ ಕೊಟ್ಬಿಟ್ಟು ಅವ್ರು ಸುಮ್ಮನೆ ಬಂದುಬಿಡ್ತಾರೆ. ಅದಕ್ಕಂತಲೇ ನಾನು ಮಧ್ಯಾಹ್ನ ಏನು ಕೊಟ್ಟು ಕಳಿಸಿದ್ರು ಸಂಜೆಗೆ ಬಂದಮೇಲೆ
ಏನಾದರೂ ಮನೇಲಿ ಏನಿರುತ್ತೋ ಅದನ್ನು ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ಒಂದು ಸಲ ಹಣ್ಣಿದ್ರೆ ಹಣ್ಣು ತಿನ್ನಿಸ್ತೀನಿ. ಹಣ್ಣು ಆ ಥರ ಏನೂ ಇಲ್ಲಾಂದರೆ ಮನೆಯಲ್ಲಿ ಏನಾದರೂ ಅಡುಗೆ ಮಾಡಿರ್ತೀವಲ್ವ, ಅದು ಇತ್ತು ಅಂದರೆ ಅದನ್ನೇ ತಿನ್ನಿಸ್ತೀನಿ. ಇವಾಗ ಅವರಿಬ್ಬರನ್ನು ಕೂರಿಸ್ಕೊಂಡು ಊಟ ಮಾಡಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಅವರಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ಖಾರ ಆ ಥರ ಇರುತ್ತಲ್ವ ತಿನ್ನೋದಕ್ಕೆ, ಅದು ತುಂಬ ಇಷ್ಟಪಡ್ತಾರೆ. ಅದನ್ನು ಕೊಟ್ಬಿಟ್ಟು ಇವಾಗ ಇಬ್ಬರನ್ನೂ ಕೂರಿಸ್ಕೊಂಡಿದ್ದೀನಿ. ಇಬ್ರಿಗೂ ಇವಾಗ ತಿನ್ನಿಸ್ಬೇಕು. ಮನೇಲಿ ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದ್ದೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೈಸು ಬೇಳೆ ಸಾಂಬಾರನ್ನ ಊಟ ಮಾಡಿಸ್ತಾ ಇದ್ದೀನಿ. ಇನ್ನೊಂದೇನೆಂದರೆ ಭ್ರಮರಂಗೆ ತುಪ್ಪ ಇಷ್ಟ ಆಗಲ್ಲ. ಹಾಗಾಗಿ ಅವಳಿಗೆ ಗೊತ್ತಿಲ್ಲದೇ ಹಾಕ್ಬಿಟ್ಟು ತಿನ್ನಿಸ್ತೀನಿ. ಗೊತ್ತಾಯಿತು ಅಂದರೆ ತುಂಬ ಅಳ್ತಾಳೆ. ಮತ್ತು ಇವತ್ತು ಗೊತ್ತಾಯಿತು ನಾನು ಹಾಕೋಕ್ಕೂ ಮುಂಚೆನೇ, ಬಟ್ ಆದರೂ ಸುಮ್ಮನೆ ಇದ್ಲು. ಹೇಳಿದೆ, ಇಲ್ಲ ನಿನಗೆ ಕೈಯೆಲ್ಲ ನೋವು ಬರುತ್ತೆ ಅಂತ ಹೇಳ್ತೀಯಲ್ಲ, ಹಾಗಾಗಿ ತಿನ್ನಬೇಕಮ್ಮ ಅಂತ ಹೇಳಿದಕ್ಕೆ ಸರಿ ಅಂತ ಹೇಳಿ ಹೆಂಗೋ ಮನಸ್ಸು ಮಾಡಿಕೊಂಡು ತಿಂತಾಯಿದ್ದಾಳೆ. ಇಲ್ಲ ಅಂತಂದಿದ್ರೆ ಮುಗಿದೋಯ್ತು ಕತೆ, ಅವಳು ಊಟನೇ ಮಾಡೋದಿಲ್ಲ. ಅವಳಿಗೆ ಇನ್ನೊಂದೇನೆಂದರೆ ಯಾವುದು ಪ್ರೋಟೀನ್ ಜಾಸ್ತಿ ಇರುತ್ತೋ ಅದೇ ಅವಳಿಗೆ ಆಗೋಲ್ಲ. ಮೊಸರು, ಹಾಲು, ಮಜ್ಜಿಗೆ ಅದು ಯಾವುದು ಕೂಡ ಅವಳಿಗೆ ಆಗಲ್ಲ. ಮೊಸರು ಮಜ್ಜಿಗೆ ಅಕಸ್ಮಾತ್ ಅವಳು ಇಷ್ಟಪಡದೆ ಏನಾದರೂ ತಿಂದ್ಲಂದರೆ ಅದು ಫುಲ್ಲು ವಾಪಸ್ ಬರೋವರೆಗೂ ವಾಮೆಂಟ್ ಮಾಡ್ತಾಳೆ. ಕೆಲವೊಂದು ಸಲ ತಿಂತಾಳೆ, ಅದು ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಇವಾಗ ಅವ್ರನ್ನ ಟ್ಯೂಷನಿಗೆ ಬಿಟ್ಟು ಬಂದೆ. ಟ್ಯೂಷನಿಗೆ ಬಿಟ್ಟು ಬಂದು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಮಾವಿನ ಹಣ್ಣು ತೊಗೊಂಬಂದಿದ್ರು ನಮ್ಮ ಮನೆಯವರು, ಹಾಗಾಗಿ ಇವತ್ತು ಮಾವಿನ ಹಣ್ಣಿನ ಶ್ರೀಕರ್ಣಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಮಾವಿನ ಹಣ್ಣಿನ ಸೀಸನಲ್ಲೇ ಅಲ್ವಾ ಈ ಥರದ್ದೆಲ್ಲ ಮಾಡೋದು. ಚಪಾತಿ ಜೊತೆ ಚೆನ್ನಾಗಿರುತ್ತೆ ಶ್ರೀಕರ್ಣಿ ಮಾವಿನ ಹಣ್ಣಿಂದು, ಆಮೇಲೆ ಹೋಳಿಗೆ ಜೊತೆ ಚೆನ್ನಾಗಿರುತ್ತವು. ಫಸ್ಟ್ ಇವತ್ತು ಚಪಾತಿ ಜೊತೆ ಶ್ರೀಕರ್ಣಿ ಮಾಡ್ತಾಯಿದ್ದೀವಿ. ವರ್ಷದ ಮೊದಲನೇ ಸಲ ಮನೆಯಲ್ಲಿ ಶ್ರೀಕರ್ಣಿ ಮಾಡ್ತಾ ಇರೋದು ಮಾವಿನ ಹಣ್ಣಿನ ಸೀಸನಲ್ಲಿ ಫಸ್ಟ್ ಟೈಮು. ಇವಾಗ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದಿ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಟ್ಯೂಷನಿಂದ ಮಕ್ಕಳನ್ನ ಕರ್ಕೊಂಬಂದು ಆವಾಗ ಚಪಾತಿ ಮಾಡ್ತೀನಿ. ಸ್ವಲ್ಪ ಬಿಸಿ ಬಿಸಿಯಾಗಿ ಚಪಾತಿ ಮಾಡಿಕೊಟ್ರೆ ತಿಂತಾರೆ. ತಣ್ಣಗಾಯ್ತಂದರೆ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟ ಅನಿಸಲ್ಲ ನಮಗೆ. ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಅವರು ಊಟಕ್ಕೆ ಕೂತಾಗಲೇ ಚಪಾತಿನೆಲ್ಲ ಮಾಡಿಕೊಟ್ಬಿಡ್ತೀನಿ. ಇಲ್ಲ ಊಟಕ್ಕೆ ಕೂರೋದೊಂದು ಕಾಲು ಗಂಟೆ ಅರ್ಧ ಗಂಟೆ ಇದೆ ಅನ್ನೋ ಟೈಮಲ್ಲಿ ಚಪಾತಿನ ಮಾಡಿ ಇಟ್ಬಿಡ್ತೀನಿ. ಇವಾಗ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಅದನ್ನು ಲಟ್ಸೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿಟ್ಟೆ. ಇವಾಗ ಮಾವಿನ ಹಣ್ಣಿನ ಶ್ರೀಕರ್ಣಿಗೆಲ್ಲ ಜೋಡಿಸ್ಬೇಕು ಅಂದರೆ ಫಸ್ಟು ಸಕ್ಕರೆ ಮತ್ತು ಏಲಕ್ಕಿ ಪುಡಿ, ಸಕ್ಕರೆ ಏಲಕ್ಕಿ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಅವ್ನ ಕರ್ಕೊಂಬರ್ತೀನಲ್ವ, ಸೊ ಅದೇನು ತುಂಬ ಹೊತ್ತೇನು ಹಿಡಿಯಲ್ಲ, ಬೇಗನೆ ಮುಗ್ದೋಗುತ್ತೆ. ಒಂದು 5-10 ನಿಮಿಷದಲ್ಲೇ ಶ್ರೀಕರ್ಣಿ ರೆಡಿ ಮಾಡ್ಬೋದು ನಾವು ಈ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ವಿ ಅಲ್ಲ, ಅದಕ್ಕೋಸ್ಕರ ಇವಾಗ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಅದು ಏಲಕ್ಕಿ ಸಿಪ್ಪೆ ಇರುತ್ತಲ್ವ, ಅದನ್ನು ಬಿಸಾಡೋ ಬದಲು ಟೀ ಪೌಡರಲ್ಲಿ ಹಾಕಿಟ್ಬಿಟ್ರೆ ಟೀ ಮಾಡ್ಬೇಕಾದ್ರೆ ಅದು ಹಾಕಿದಾಗ ಅದ್ರ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಅದರೊಳಗೆ ಹಾಕಿಟ್ಟಿದ್ದೀನಿ. ಇವಾಗ ಸಕ್ಕರೆ ಪುಡಿ ಮಾಡ್ತಾಯಿದ್ದೀನಿ. ಈ ಸಕ್ಕರೆ ಪುಡಿ ಮಾಡಿಟ್ಕೊಂಡ್ರೆ ಎಮರ್ಜೆನ್ಸಿಗೆ ಎದಕ್ಕಾದ್ರೂ ಬರುತ್ತೆ. ಮಾಡಿಟ್ಕೋಬೇಕಂತ ಅಂತೀನಿ. ಮಾಡಿಟ್ಕೊಂಡಾಗ ಏನಾಗುತ್ತೆ ಅಂದರೆ ನನ್ನ ಮಗಳಿದ್ದಾಳಲ್ಲ, ಅವಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಏನಿರುತ್ತೋ ಅದನ್ನೆಲ್ಲ ಹುಡುಕ್ತಿರ್ತಾಳೆ. ಈ ಥರದ್ದೇನೋ ಸಿಕ್ಬಿಡ್ತಾನೆ ಫುಲ್ ಖಾಲಿ ಮಾಡ್ತಾಳೆ. ಅವಳಿಗೆ ಬೇಗನೆ ಕೆಮ್ಮು ಕೂಡ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಮಾಡಿಕ್ಕಲ್ಲ. ಇವಾಗ ಶ್ರೀಕರ್ಣಿ ಮಾಡೋದಕ್ಕೆ ಮಾವಿನ ಹಣ್ಣೆಲ್ಲ ತೊಳೆದಿಟ್ಕೊಂಡು ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ಎರೆದ್ಬಿಟ್ಟು ಹಣ್ಣು ಕಟ್ ಮಾಡಿ ಫಸ್ಟ್ ಇಬ್ಬರಿಗೂ ತಿನ್ನಿಸಿ, ಆಮೇಲೆ ಇವಾಗ ಸಣ್ಣಕ್ಕೆ ಹಣ್ಣೆಲ್ಲ ಕಟ್ ಮಾಡಿ ಹಾಕಿ ಶ್ರೀಕರ್ಣಿಗೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಯಾರಿಗೆಲ್ಲ ಮಾವಿನ ಹಣ್ಣಿನ ಶ್ರೀಕರ್ಣಿ ಅಂದರೆ ಇಷ್ಟ ಕಾಮೆಂಟ್ ಮಾಡ್ತೀರಿ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಪಲ್ಯ ಇಲ್ಲಾಂದರೂ ಪರವಾಗಿಲ್ಲ, ಪಲ್ಯನ ಸೈಡಲ್ಲಿ ಇಟ್ಬಿಡ್ತಾರೆ. ಚಪಾತಿ ಜೊತೆ ಶ್ರೀಕರ್ಣಿನ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಮಾತ್ರ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತು ಚಪಾತಿ ಮಾವಿನ ಹಣ್ಣು ಶ್ರೀಕರ್ಣಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ಅವಳಿಗೆ ಏನಂದರೆ ಸ್ವಲ್ಪ ಸ್ವೀಟು ಅದನ್ನ ಇಷ್ಟಪಟ್ಕೊಂಡು ತಿಂತಾಳೆ. ಪಾಯಸ ಅಂಥದ್ದನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ಥರ ಏನಾದರೂ ಬೇರೆ ವೆರೈಟಿಯಾಗಿ ಏನಾದರೂ ಮಾಡ್ತೀವಲ್ವ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ನನ್ನ ಮಗ ಫಸ್ಟ್ ಟೈಮ್ ಈ ಥರ ತಿಂದಿದ್ದು. ಅವ್ನು ಮೊದಲೆಲ್ಲ ತಿಂತಾ ಇರಲಿಲ್ಲ, ಅಳ್ತಾಯಿದ್ದ ಬೇಡ ಅಂತ ಹೇಳಿ. ಬಟ್ ಈ ಸಲ ತಿಂದ. ಚೆನ್ನಾಗಿದೆ ಅಲ್ಲಮ್ಮ, ಟೇಸ್ಟ್ ಒಂಥರ ಡಿಫ್ರೆಂಟ್ ಇದೆ ಅಂತ ಹೇಳಿಬಿಟ್ಟು ಅವನು ಕೂಡ ತಿಂದ. ನಾನು ತಿಂತಾನೋ ಇಲ್ಲೋ. ಚಪಾತಿ ಪಲ್ಯ ಬೇರೆ ಇರಲಿಲ್ಲ, ಅಂದರೆ ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ದೋಸೆಗೆ, ಅದೇ ಸ್ವಲ್ಪ ಇತ್ತು. ಅಕಸ್ಮಾತ್ ಏನಾದರೂ ಅವನು ತುಂಬ ಹಠ ಮಾಡ್ದ ಅಂದರೆ ಕೊಟ್ಟಾಯ್ತು ಅದನ್ನೇ ಅಂದ್ಬಿಟ್ಟು ಬಿಸಿ ಮಾಡಿ ಎತ್ತಿಟ್ಟಿದ್ದೆ. ಅದನ್ನು ಅವ್ನು ಮುಟ್ಲೇ ಇಲ್ಲ, ತಿನ್ನಲೇ ಇಲ್ಲ. ಅವ್ನು ಮತ್ತು ಚಪಾತಿ ಶ್ರೀಕರ್ಣಿ ಜೊತೆನೇ ಊಟ ಮಾಡ್ದ. ಇವಾಗ ಅಮ್ಮ ಚಪಾತಿ ಲಟ್ಸ್ಕೊಡ್ತಾ ಇದ್ದಾರೆ. ಚಪಾತಿ ಒಂದು ಸ್ವಲ್ಪ 1-2 ಮರದ ತುಂಬ ಹಾಕ್ಬಿಟ್ರು ಅಂದರೆ ಬೇಗ ಬೇಯಿಸ್ಬಿಡ್ತೀನಿ.
ಬೇಯಿಸೋದಕ್ಕೆ ಏನು ಟೈಮ್ ಆಗಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಕುತ್ಕೊಂಡಿದ್ದೀನಿ. ಅಮ್ಮ ನಾನು ಲಟ್ಟಿಸ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಕುತ್ಕೊಂಡಿರು ಅಂತ ಅಂದರು. ನನಗೇನಂದರೆ ಒಲೆ ಹತ್ರ ಹೋದ ತಕ್ಷಣ ಫುಲ್ಲು ಬೆವ್ತು ಫುಲ್ ಹೆಂಗಾಗಿರ್ತೀನಿ ಅಂದರೆ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನೇನೋ ಅನ್ನೋ ಥರ ಫುಲ್ ಒದ್ದೆ ಆಗಿರ್ತೀನಿ ನಾನು. ಅದಕ್ಕಂತಲೇ ಅಮ್ಮ ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ಚಪಾತಿ ಉದ್ದುತ್ತೀನಿ, ಆಮೇಲೆ ಹೋಗಿ ಬೇಯಿಸು ಅಂತ ಹೇಳಿದ್ರು. ಅದಕ್ಕೋಸ್ಕರ ಕುತ್ಕೊಂಡು ಇವಾಗ ಒಂದೆರಡು ಮರದ ತುಂಬ ಹಾಕಿಟ್ಟಿದ್ರು. ಇವಾಗ ಅದನ್ನು ಬೇಯಿಸೋದಕ್ಕೆ ಹಂಚಿಟ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಬೇಕು. ನನಗೂ ಏನಂದರೆ ಚಪಾತಿ ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ಇಷ್ಟ. ಇವಾಗ ಚಪಾತಿ ಹಿಂಗೆ ಮಾಡ್ತಾ ಇರ್ತೀವಲ್ವ, ಆವಾಗಲೇ ತುಪ್ಪ ಹಚ್ಕೊಂಡು ಅದನ್ನು ಒಂಥರ ರೋಲ್ ಥರ ಮಾಡಿಕೊಂಡು ತಿನ್ನೋದು ಸಖತ್ ಇಷ್ಟ ನನಗೆ. ತಣ್ಣಗಿರೋಂಥ ಚಪಾತಿ ತಿನ್ನೋದಕ್ಕಿಂತ ಇದಕ್ಕೆ ಬಿಸಿ ಬಿಸಿಯಾಗಿ ಹಂಗೆ ಸುಡ್ತಾ ಇರ್ಬೇಕು, ಆ ಥರ ತಿನ್ನೋದು ತುಂಬ ಇಷ್ಟ ನನಗೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಷ್ಟ ಇರುತ್ತಲ್ವ, ಸೊ ಹಾಗೆ ನನಗೆ ಈ ಥರ ಇಷ್ಟ. ಇವಾಗ ಚಪಾತಿ ಬೇಯಿಸ್ತಾ ಇದ್ದೀನಿ. ಈ ಚಪಾತಿ ಆಗೋಷ್ಟರಲ್ಲಿ ಹೆಂಗಪ್ಪ ನನ್ನ ಗತಿ ಅಂದ್ಕೊಂಡೆ, ಯಾಕಂದರೆ ಅಲ್ಲಿ ನಿಂದ್ರೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ಜಳ ಬಡಿತಾ ಇರುತ್ತೆ. ಅಂದರೆ ಮನೆ ಒಳಗಡೆ ಅಷ್ಟು ಗಾಳಿ ಬರೋ ಅಂಥ ಪ್ಲೇಸ್ ಇಲ್ಲ, ಕಿಟಕಿ ಇಲ್ಲ. ಕಿಟಕಿ ಇದ್ದರೂ ಕೂಡ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಅಲ್ಲೆಲ್ಲ ಇಲಿ ಬರ್ತಾಯಿದ್ವು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ನಾನು ಸಖತ್ ಒಂಥರ ಅಡುಗೆ ಮಾಡ್ಬೇಕಂದ್ರೆ ಹಿಂಸೆ ಆಗಿಬಿಡುತ್ತೆ ನನಗೆ ಮಧ್ಯಾಹ್ನ ಟೈಮಲ್ಲಿ. ಇವಾಗ ಪರವಾಗಿಲ್ಲ ಒಂದು ಸ್ವಲ್ಪ, ಆದರೂ ಮಧ್ಯಾಹ್ನ ಟೈಮಲ್ಲಿ ಚಪಾತಿ ಆ ಥರ ಎಲ್ಲ ಮಾಡೋದಕ್ಕೆ ಇಡೋದಿಲ್ಲ ನಾನು. ಅವಾಗ ಏನಾದ್ರು ಮಾಡೋದಕ್ಕೆ ಇಟ್ಕೊಂಡೆ ಅಂದರೆ ಮುಗ್ದೇ ಹೋಯ್ತು ನನ್ನ ಕತೆ. ಅಷ್ಟೊಂದು ಒಂಥರ ಹಿಂಸೆ ಆದಂಗೆ ಆಗಿಬಿಡುತ್ತೆ ನನಗೆ. ಇವಾಗ ಚಪಾತಿ ಎಲ್ಲ ಬೇಯಿಸಿ ಹಾಗೆ ಬಿಸಿ ಬಿಸಿಯಾಗಿ ನನ್ನ ಮಗಳಿಗೂ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ಪ್ಲೇಟಲ್ಲಿ ಹಾಕಿ ಕೊಟ್ಟಿದ್ದೀನಿ. ಅವರು ತಿನ್ಕೊಂತ ಕುತ್ಕೊಂಡಿದ್ದಾರೆ. ಮಾವಿನ ಹಣ್ಣಿನ ಶ್ರೀಕಣಿ ಜೊತೆ ಚಪಾತಿ ಸೂಪರ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ಹೊಸ್ದಾಗಿ ಯಾರ್ಯಾರ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಓಕೆನಾ? ಇನ್ನೊಂದೇನೆಂದರೆ ನಮ್ಮ ಮನೇಲಿ ಚಪಾತಿ ಮಾಡಿದಾಗ ರೈಸ್ ಯಾರೂ ಊಟ ಮಾಡೋದಿಲ್ಲ. ಅದು ಒಂದು ಚಪಾತಿ ಒಂದಿದ್ದರೆ ಸಾಕು ಅನ್ನೋ ಥರ ಇರುತ್ತೆ. ಅದರಲ್ಲಿ ಇವತ್ತು ಈ ಥರ ಮಾಡಿರೋದ್ರಿಂದ ಯಾರೂ ರೈಸೇ ಕೇಳಿಲ್ಲ, ಚಪಾತಿ ಶ್ರೀಕಣ್ಣಿನೇ ಊಟ ಮಾಡಿಬಿಟ್ಟು ಸುಮ್ಮನಾದರು. ಇವಾಗ ಎಲ್ರದ್ದು ಊಟ ಆದಮೇಲೆ ನಾನು ಮತ್ತು ಅಮ್ಮ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅಮ್ಮ ಸೈಡಲ್ಲಿ ಕುತ್ಕೊಂಡಿದ್ದಾರೆ, ನಾನು ಈ ಕಡೆ ನಿಮ್ಮ ಎದುರುಗಡೆನೇ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆರಾಮಾಗಿ ಕುತ್ಕೊಂಡು ಊಟ ಮಾಡಬೇಕಾದ್ರೆ ಏನು ಗಡಿಬಿಡಿ ಇಲ್ದಂಗೆ ತಿಂತಾ ಇದ್ರೇ ಒಂಥರ ನೆಮ್ಮದಿಯಾಗಿ ತಿನ್ಬೋದು. ಗಡಿಬಿಡಿ ಮಾಡಿಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಅದು ತಿನ್ನಬೇಕಂತ ಅನಿಸೋದಿಲ್ಲ. ಹೊಟ್ಟೆ ಹಸಿವಿದ್ರೂ ಕೂಡ ತಿನ್ನಬೇಕಂತ ಅನಿಸೋಲ್ಲ, ಆ ಥರ ಆಗಿಬಿಡುತ್ತೆ. ಒಂದು ಸ್ವಲ್ಪ ನೆಮ್ಮದಿಯಾಗಿ ಒಂದು 5-10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಊಟ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಹಾಗಾಗಿ ಎಲ್ಲರದ್ದು ಊಟ ಆದಮೇಲೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅವಾಗೇನೂ ಇರೋದಿಲ್ಲ, ಮಕ್ಕಳಿಗೆಲ್ಲ ಊಟ ಆಗಿರುತ್ತಲ್ವ, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ, ಇಲ್ಲ ಹೋಮ್ವರ್ಕ್ ಇದ್ದರೆ ಹೋಮ್ವರ್ಕ್ ಮಾಡ್ಕೊಳ್ತಾ ಇರ್ತಾರೆ ಈ ಟೈಮಲ್ಲಿ. ಇವಾಗ ನಾನು ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ದೀನಿ. ಊಟ ಆದಮೇಲೆ ಅದೇ ರೂಟೀನು, ಇನ್ನೇನು ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಒರೆಸೋದು ಇದೇ ಇರುತ್ತೆ. ರಾತ್ರಿ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಮಿಕ್ಸ್ ಮಾಡಲ್ಲ. ಊಟ ಮಾಡಿರೋ ಪಾತ್ರೆಗಳು ಏನೇ ಇದ್ದರೂ ಕೂಡ ರಾತ್ರಿ ಟೈಮಲ್ಲಿ ತೊಳೆದಿಟ್ಬಿಡ್ತೀವಿ. ರಾತ್ರಿ ಹೊತ್ತು ಊಟ ಮಾಡಿರೋ ತಟ್ಟೆಗಳು, ಪ್ಲೇಟು ಮತ್ತು ಪಾತ್ರೆಗಳು ಅವೆಲ್ಲ ಹಾಗೆ ಇರಬಾರ್ದು ಅಂತಾರೆ. ಅದಕ್ಕೋಸ್ಕರನೇ ಫಸ್ಟ್ ಅದನ್ನು ಹೊರಗಡೆ ಎಲ್ಲ ಇಟ್ಟು ಬಂದಿದ್ದೀನಿ. ಅಮ್ಮ ಹೊರಗಡೆ ಕೂತ್ಕೊಂಡು ಪಾತ್ರೆ ಎಲ್ಲ ತೊಳಿತಾಯಿದ್ರು. ನಾನು ಸಾಂಬಾರು ಇತ್ತಲ್ಲ ಮಧ್ಯಾಹ್ನ ಮಾಡಿರೋದು, ಆ ಸಾಂಬಾರನ್ನೇ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಸಾಂಬಾರು ಕೂಡ ಬಿಸಿ ಆಯಿತು. ಅದೆಲ್ಲ ಆದಮೇಲೆ ಬಾಕ್ಸ್ ಅದೆಲ್ಲ ಒರೆಸ್ಬಿಟ್ಟು ಇವಾಗ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು. ಗ್ಯಾಸ್ ಸ್ಟವ್ ಜೊತೆಗೇ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ಅಡುಗೆ ರೂಮಿಗೆ ಬಂದ್ವಿ ಅಂದರೆ ಒಂಚೂರು ನೋಡೋದಕ್ಕೆ ನೆಮ್ಮದಿ ಅನಿಸುತ್ತೆ. ಇಲ್ಲ ಅಂದರೆ ಅದು ಅಲ್ಲಿದ್ದಲ್ಲೇ ಇತ್ತು ಅಂದರೆ ಇರುವೆಗಳು ಕಾಟ ಇರುತ್ತೆ, ನೊಣಗಳು ಕಾಟ ಬರುತ್ತೆ. ಮೊದಲು ಹೇಳಬೇಕಂದ್ರೆ ಮನೆಯಲ್ಲಿ ಆ ಥರ ಅಡುಗೆ ರೂಮನ್ನ ಇಟ್ಕೋಬಾರ್ದು. ಅದಕ್ಕೋಸ್ಕರ ಚಿಕ್ಕದಾದ್ರೂ ಪರವಾಗಿಲ್ಲ ಮನೆ, ಮತ್ತು ಅಡುಗೆ ರೂಮ್ ಆದರೂ ಅಷ್ಟೇ ಚಿಕ್ಕದಾದರೂ ಪರವಾಗಿಲ್ಲ, ನೀಟಾಗಿ ಇಟ್ಕೋಬೇಕು. ಸೊ ಏನೋ ಒಂಥರ ನಾವು ಇರೋದ್ರಲ್ಲೇ ನೀಟಾಗಿ ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡಿದ್ರೆ ಎಷ್ಟೋ ಮನಸ್ಸಿಗೆ ಹಿತ ಅನಿಸುತ್ತೆ. ಅದೇ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇತ್ತು ಅಂದರೆ ನೋಡಬೇಕಂತನೂ ಅನಿಸಲ್ಲ ಜಾಗನ, ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಇದೇನಾದರೆ ಶೆಲ್ಫು ಅದೆಲ್ಲ ಒರೆಸ್ಬೇಕಾದ್ರೆ ಸ್ವಲ್ಪ ಸೋಪಿನ ಪುಡಿ ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಒರೆಸ್ತೀನಿ. ಎಣ್ಣೆ ಜಿಡ್ಡು ಏನಾದ್ರು ಇತ್ತಂದರೆ ಎಲ್ಲ ಹೋಗುತ್ತೆ. ಹಾಗೆ ಒರೆಸಿದ್ವಿ ಅಂದರೆ ಅದು ಹಂಗಂಗೆ ಇರುತ್ತೆ ಎಣ್ಣೆ ಜಿಡ್ಡು. ಕೆಲವೊಂದು ಸಲ ಪಾತ್ರೆ ತೊಳೆದಿರುತ್ತಲ್ವ ಗುಂಜು ಅದೆಲ್ಲ ತೊಗೊಂಡ್ಬಿಟ್ಟು ಶೆಲ್ಫೆಲ್ಲ ತಿಕ್ಕಿ ಒರೆಸ್ಬಿಡ್ತೀನಿ. ನಿನ್ನೆ ಅದು ಮಾಡಿದ್ದೆ ನಾನು, ಗುಂಜೆಲ್ಲ ತೊಗೊಂಡು ಶೆಲ್ಫು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿದ್ದೆ. ಇವತ್ತು ಜಸ್ಟ್ ಸೋಪಿನ ಪುಡಿ ಹಾಕ್ಕೊಂಡು
ಬಕೆಟ್ ಒಳಗಡೆ ಸೋಪಿನ ಪುಡಿ ಹಾಕ್ಕೊಂಡು ಬಟ್ಟೆಯಿಂದನೇ ಒರೆಸ್ತಾ ಇದ್ದೀನಿ. ಇದಿಷ್ಟು ಒರೆಸಿದ್ದಾಯ್ತಲ್ಲ, ಇನ್ನೇನು ಇವಾಗ ನೆಲ ಎಲ್ಲ ಒರೆಸ್ಕೊಬೇಕು. ಯಾಕಂದರೆ ಇಲ್ಲೇ ಕೂತ್ಕೊಂಡು ಚಪಾತಿ ಎಲ್ಲ ಲಟ್ಸಿದ್ವಿ, ಊಟ ಎಲ್ಲ ಮಾಡಿದ್ವಲ್ಲ ಅದಕ್ಕೋಸ್ಕರ. ಮತ್ತು ಫಿಲ್ಟ್ರ್ ನೀರು ಹಾಕಿಟ್ಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ಮತ್ತೆ ಮಕ್ಕಳು ಸ್ಕೂಲಿಗೆ ಹೋಗೋಷ್ಟರಲ್ಲಿ ನೀರು ಫಿಲ್ಟ್ರ್ ಆಗಿರುತ್ತೆ. ಬೆಳಗ್ಗೆನೇ ಅವ್ರಿಗೆ ಕುಡಿಯೋದಕ್ಕೆ ಬೇಕಾಗುತ್ತೆ. ಮತ್ತು ಅವ್ರ ಲಂಚ್ ಬಾಕ್ಸಿಗೆ ಬಾಟಲೆಲ್ಲ ತುಂಬ್ಕೊಂಡು ಹೋಗ್ತಾರಲ್ವ, ಆವಾಗ ಬೇಕಾಗುತ್ತೆ. ಅದಕ್ಕೋಸ್ಕರನೇ ರಾತ್ರಿನೇ ನೀರು ಹಾಕಿ ಇಟ್ಬಿಡ್ತೀನಿ. ಇವಾಗ ನೆಲ ಒರೆಸ್ತಾ ಇದ್ದೀನಿ. ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ, ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅಡುಗೆ ಮಾಡಿದಾರೋ ಇಲ್ವೋ ಬಿಡು, ಅಷ್ಟೇ ನೀಟಾಗಿದೆ ಅಂತ ಅನಿಸುತ್ತೆ. ಆ ಥರ ಇರಬೇಕು ಯಾವಾಗ್ಲೂ. ನಾನು ಏನಂದರೆ ಅಡುಗೆ ಮಾಡಿದ ತಕ್ಷಣವೇ ಆವಾಗಲೇ ಒರೆಸ್ಕೋತೀನಿ ಗ್ಯಾಸ್ ಸ್ಟವೆಲ್ಲ. ಬಟ್ ಶೆಲ್ಫ್ ಎಲ್ಲ ಒರೆಸ್ಕೋಬೇಕಂದ್ರೆ ನೈಟು ಒರೆಸ್ಕೋತೀನಿ. ಡೇ ಟೈಮಲ್ಲಿ ಅಂದರೆ ಬೆಳಗ್ಗೆ ಟೈಮಲ್ಲಿ ಒರೆಸಲ್ಲ, ಯಾಕಂದರೆ ನೈಟ್ ಎಲ್ಲ ಒರೆಸಿರ್ತೀನಲ್ಲ, ಬೆಳಗ್ಗೆ ಟೈಮಲ್ಲಿ ಏನು ಒರೆಸಲ್ಲ. ಗ್ಯಾಸ್ ಸ್ಟವ್ ಮಾತ್ರ ಆವಾಗಲೇ ಒರೆಸ್ಕೊಂಡೇ ಇರ್ತೀನಿ. ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ಇರ್ತೀವಿ. ಮೇನ್ ಏನಂದರೆ ಅಡುಗೆ ರೂಮಲ್ಲಿ ನಾವು ಅಡುಗೆ ಮಾಡ್ತೀವಿ ಅಲ್ವಾ, ಸೊ ಅಡುಗೆ ಎದಕ್ಕೆ ಮಾಡ್ತೀವಿ, ನಾವು ಆರೋಗ್ಯವಾಗಿರೋದಕ್ಕಲ್ವ. ಮೇನ್ ಅಡುಗೆ ರೂಮನ್ನ ನಾವು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಅಡುಗೆ ರೂಮನ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೋತೀನಿ. ಇವಾಗ ಪಾತ್ರೆಗಳೆಲ್ಲ ಅಮ್ಮ ತೊಳೆದು ಕೊಟ್ಟರು, ಅದನ್ನು ಜೋಡಿಸ್ತಾ ಇದ್ದೀನಿ. ಇದನ್ನು ಹಾಗೆ ಬಿಟ್ಟೆ ಅಂದರೆ ಬೆಳಗ್ಗೆಗೆ ಅದು ಪೆಂಡಿಂಗ್ ಲೀಸ್ಟಲ್ಲಿರುತ್ತೆ ಪಾತ್ರೆಗಳನ್ನೆಲ್ಲ ಜೋಡಿಸೋದು. ಅದಕ್ಕೆ ಇವಾಗಲೇ ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟೆ ಅಂದರೆ ಬೆಳಗ್ಗೆಗೆ ಈ ಥರದ್ದು ಏನು ಎಕ್ಸ್ಟ್ರಾ ಕೆಲಸ ಇರೋಲ್ಲ. ಬೆಳಗ್ಗೆ ಏನು ಕೆಲಸ ಇರುತ್ತೆ ಅದನ್ನು ಮಾಡಿಕೊಂಡು ಸುಮ್ಮನಾಗ್ಬಿಡ್ಬೋದು. ಇಲ್ಲಾಂದರೆ ಇದು ಒಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆ ಟೈಮಲ್ಲಿ ಅಂದರೆ ಮಕ್ಕಳನ್ನ ಅವರಿಗೆ ಟಿಫನ್ ಮಾಡೋದು, ಮನೆಯಲ್ಲಿ ಪೂಜೆ ಮಾಡೋದು, ಆ ಕೆಲಸ ಈ ಕೆಲಸನೇ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ಇದೂ ಎಕ್ಸ್ಟ್ರಾ ಕೆಲಸ ಇಟ್ಕೊಂಡ್ವಿ ಅಂದರೆ ಮುಗ್ದೇ ಹೋಯ್ತು ಕತೆ. ಎಷ್ಟೊತ್ತಿದ್ರೂ ಕೂಡ ನೈಟೇ ಏನೇ ಇದ್ರೂ ಅಡುಗೆ ರೂಮ್ ಕ್ಲೀನ್ ಮಾಡ್ಕೊಳೋದು, ಇದೆಲ್ಲ ಜೋಡಿಸ್ಕೊಳೋದು, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಡೇಗೆ ಏನೂ ಇರೋಲ್ಲ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ವಿಡಿಯೋ. ಈವ್ನಿಂಗ್ ಟು ನೈಟ್ ರೂಟೀನ್ ಅಂದು ಈ ಥರ ಇತ್ತು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.